ಯಾರಿ ನೀವು ಯಾಕೆ ಹೀಗೆ ನುಗ್ತಿದ್ದೀರಾ ಅಂತ ಕಂಪ್ಲೀಟ್ ಗರಂ ಆಗಿಬಿಟ್ಟಿದ್ದಾರೆ. ಡೋಂಟ್ ಸ್ಟ್ಯಾಂಡ್ ದ್ಯಾರ್ ಅಂತ ಎಸ್ಟಿ ಅಧಿಕಾರಿಗೆ ಪರಮೇಶ್ವರ್ ಅವರು ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಕೂಡಲೇ ನೋಟಿಸ್ ಕೊಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡಿ ಯಾರಿಗೂ ನೋ ಎಂಟ್ರಿ ಅಂತ ಹೇಳಿದ್ದಾರೆ ಪರಮೇಶ್ವರ್. ತುಮಕೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಕೆಡಿಪಿ ಸಭೆಯಲ್ಲಿ ಅಂದ್ರೆ ಸಭೆಗೆ ಲೇಟ್ ಆಗಿ ಬಂದಿರೋದಕ್ಕೆ ಈಗ ಪರಮೇಶ್ವರ್ ಅವರು ಕಂಪ್ಲೀಟ್ ಗರಂ ಆಗಿದ್ದಾರೆ. ಯಾರು ಲೇಟ್ ಆಗಿ ಬಂದಿದ್ದಾರಲ್ಲ ಎಸ್ಟಿ ಅಧಿಕಾರಿಗಳಿಗೆ ಕೂಡಲೇ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡಿ ಯಾರಿಗೂ ಎಂಟ್ರಿ ಇಲ್ಲ ಅನ್ನೋದಾಗಿ ಗೃಹ ಸಚಿವರು ಕಂಪ್ಲೀಟ್ ಗರಂ ಆಗಿದ್ದಾರೆ. ಇನ್ನು ತುಮಕೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಆಗ್ತಿದ್ದಂತಹ ಕೆಡಿಪಿ ಸಭೆ, ಈ ಸಭೆಯಲ್ಲಿ ಅಧಿಕಾರಿ ಒಂದು ಮುಕ್ಕಾಲು ಗಂಟೆ ಲೇಟ್ ಆಗಿ ಬಂದಿರೋದಕ್ಕೆ ಗೃಹ ಸಚಿವರು ಕಂಪ್ಲೀಟ್ ಗರಂ ಆಗಿ ಡೋರ್ ಕ್ಲೋಸ್ ಮಾಡ್ರಿ, ಯಾಕ್ರಿ ಬಂದಿದ್ದೀರಾ ಇಷ್ಟು ಲೇಟ್ ಆಗಿ ಅನ್ನೋದಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ. ಒಳಗಡೆ ಬಂದಿದ್ದಾರೆ. ಓರಿಯು ಏ ಬಾಪ ಈ ಕಡೆ ಬಾ. ಯಾರು ನೀನು? ಮುಂದೆ ಬಂದ್ರಿ. ಯಾರು ನೀವು? ಎಸ್ಟಿ ನಿಗಮ ಎಷ್ಟು ಗಂಟೆಗೆ ಮೀಟಿಂಗ್ ಬರೋದು? ಒಳಗಡೆ ಹೋಗ್ರಿ, ಹೋಗ್ರಿ ನೀವು. ಡೋಂಟ್ ಕಮ್ ಹಿಯರ್. ಅವ್ರಿಗೆ ನೋಟಿಸ್ ಕೊಡಿ. ಇವ್ರೆ ಚೀಫ್ ಸೆಕ್ರೆಟರಿ ಅವರಿಗೆ ನೋಟಿಸ್ ಕೊಡಿ. ನೀವು ಸರ್ಕಾರಕ್ಕೆ ಬರೀಬೇಕು. ಇಷ್ಟಕ್ಕೆ ಬಂದಾಗ ನೀವು ಸಭೆ ಬರ್ತೀರಾ? ನೀವು ಡೋಂಟ್ ಸ್ಟ್ಯಾಂಡ್ ದೇರ್. ಆಚೆ ಹೋಗಿ ನೀವು. ಬಾಗ್ಲಾಕ್ರಿ. ಬಾಗ್ಲಾಕಿಯಲ್ಲಿ ಯಾರು ಅಧಿಕಾರಿಗಳನ್ನ ಒಳಗಡೆ ಬಿಡಬೇಡಿ. ಓನ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಯಾರು ಬರ್ತಾರೆ ಅವ್ರನ್ನ ಮಾತ್ರ ಬಿಡಿ. ಅಲ್ಲಿ ಯಾಕೆ ಬಾಗ್ಲ ನಿಂತ್ಕೊಳ್ಳೋಕೆ ಹೇಳಿದ್ರೆ somebody should stand there not to allow any officials after the time. 1 ಗಂಟೆ ಲೇಟ್ ಬರ್ತಾರ. ಏನು ತಮಾಷಾಗಿದೆ ಇದು? ಮುಂದೆ ಬರ್ರಿ. ಯಾರು? ಎಸ್ಟಿ ನಿಗಮ ಎಷ್ಟು ಗಂಟೆಗೆ ಮೀಟಿಂಗ್ ಬರೋದು? ಒಳಗಡೆ ಹೋಗ್ರಿ, ಹೋಗ್ರಿ ನೀವು. ಡೋಂಟ್ ಕಮ್ ಹಿಯರ್. ಅವ್ರಿಗೆ ನೋಟಿಸ್ ಕೊಡಿದ್ರೆ ಚೀಫ್ ಸೆಕ್ರೆಟರಿ ಅವರಿಗೆ ನೋಟಿಸ್ ಕೊಡಿ. ನೀವು ಸರ್ಕಾರಕ್ಕೆ ಬರೀಬೇಕು. ಇಷ್ಟಕ್ಕೆ ಬಂದಾಗ ನೀವು ಸಭೆ ಬರ್ತೀರಾ? ನೀವು ಡೋಂಟ್ ಸ್ಟ್ಯಾಂಡ್ ದೇರ್. ಆಚೆ ಹೋಗಿ ನೀವು. ಬಾಗ್ಲಾಕಿ. ಬಾಗ್ಲಾಕಿಯಲ್ಲಿ ಯಾರು ಅಧಿಕಾರಿಗಳನ್ನ ಒಳಗಡೆ ಬಿಡಬೇಡಿ. ಓನ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಯಾರು ಬರ್ತಾರೆ ಅವ್ರನ್ನ ಮಾತ್ರ ಬಿಡಿ. ಅಲ್ಲಿ ಯಾಕೆ ಬಾಗ್ಲ ನಿಂತ್ಕೊಳ್ಳೋಕೆ ಹೇಳಿದ್ರೆ somebody should stand there not to allow any officials after the time. 1 ಗಂಟೆ ಲೇಟ್ ಬರ್ತಾರ. ಏನು ತಮಾಷಾಗಿದೆ ಇದು? ಸರಿ ಕೊಡಿ ಸರ್. ಒಂದು ನಿಮಿಷ ಇದ್ದೀವಿ. ಅವ್ರು ಯಾರು ಅಧಿಕಾರಿಗಳು ಒಳಗಡೆ ಬಂದವರೀಗ? ಯಾರೇ ಅದು ಒಳಗಡೆ ಬಂದಿದ್ದು?